ಶಂಕರ್ ಇವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಬೇಸಿಗೆ ಮುಗಿಯುವ ವೇಳೆಗೆ ತುಂಗಭದ್ರಾ ಅಣೆಕಟ್ಟೆಗೆ ಅಗತ್ಯವಿರುವ ಎಲ್ಲ ಗೇಟ್ಗಳನ್ನು ಅಳವಡಿಸಲಾಗುವುದು. ಈ ಭಾಗದ ರೈತರಿಗೆ ಯಾವುದೇ ರೀತಿಯ ಸಮಸ್ಯೆ ಉಂಟಾಗದಂತೆ ಸರ್ಕಾರ ಸಂಪೂರ್ಣ ಜಾಗ್ರತೆ ವಹಿಸಲಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದರು. ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಆಶ್ರಯದಲ್ಲಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಆಯೋಜಿಸಿದ ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಅವರು ಮಾತನಾಡಿದರು. ತುಂಗಭದ್ರಾ ನದಿಯಲ್ಲಿ ಸುಮಾರು 30 ಟಿಎಂಸಿ ಅಡಿ ನೀರನ್ನು ಬಳಸಿಕೊಳ್ಳಲಾಗಿದೆ, ಹರಿದು ಹೋಗುತ್ತಿದೆ ಎಂಬುದು ವಿಷಾದಕರ ಸಂಗತಿ ಎಂದು ಅವರು ಈ ಕುರಿತು ಆಂಧ್ರಪ್ರದೇಶ ಮುಖ್ಯಮಂತ್ರಿ ಅವರೊಂದಿಗೆ ಮಾತುಕತೆ ನಡೆಸಲು ನಾವು ಸಿದ್ಧರಿದ್ದೇವೆ, ಆದರೆ ಆಂಧ್ರದ ಮುಖ್ಯಮಂತ್ರಿ ಮಾತುಕತೆಗೆ ಅವಕಾಶ ನೀಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ರೈತರ ಹಿತದೃಷ್ಟಿಯಿಂದ ತುಂಗಭದ್ರಾ ನೀರಿನ ಸಮರ್ಪಕ ಬಳಕೆಗೆ ಎಲ್ಲ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಇವತ್ತು ಹಾಸ್ಪಿಟಲ್ ವಿಚಾರದಲ್ಲಿ ನಿಮ್ಮ ಜಿಲ್ಲಾ ಮಂತ್ರಿಗಳು ಒಂದು ಐತಿಹಾಸಿಕವಾದಂತಹ ತೀರ್ಮಾನ ತೆಗೆದುಕೊಂಡು ಇವತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಲೇಬೇಕು ಅನ್ನೋದನ್ನ ಅವರು ಈಗಾಗಲೇ ತೀರ್ಮಾನವನ್ನ ಮಾಡಿದ್ದಾರೆ. ಇದಲ್ಲದೆ ಏಮ್ಸ್ ಇಲ್ಲಿಗೆ ಆಗಲೇಬೇಕು ಅಂತೇಳಿ ಅವರು ಕೂಡ ಸಂಕಲ್ಪವನ್ನು ಮಾಡಿ ನಮ್ಮ ಸರ್ಕಾರದವರು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನಾವು ಬರೆದಿದ್ದೇವೆ. ಇದಲ್ಲದೆ ಏರ್ಪೋರ್ಟ್, ರಾಜೀವ್ ಗಾಂಧಿ ಹಾಸ್ಪಿಟಲ್, ಈ ರೀತಿ ಎಲ್ಲ ಕೂಡ ಮಾಡಿ ಮೊನ್ನೆ ಇದನ್ನ ಕಾರ್ಪೊರೇಷನ್ ಅನ್ನು ಕೂಡ ಇದನ್ನ ಹೊಸದಾಗಿ ಸಿಎಂಸಿ ಇಂದ ಕಾರ್ಪೊರೇಷನ್ಗೆ ಏರಿಸಿ ಈ ಭಾಗದ ಜನರ ಬದುಕಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರದ ಎಲ್ಲ ಶಾಸಕರುಗಳು ನಿಂತುಕೊಂಡು ಇವತ್ತು ಬೆಂಬಲವಾಗಿ ನಿಂತಿದ್ದಾರೆ. ಮುಂದಿನ ದಿನದಲ್ಲಿ ತಾವೆಲ್ಲ ಸೇರಿ ಹೆಚ್ಚಿಗೆ ಶಕ್ತಿಯನ್ನು ಕೊಡಬೇಕು ಅಂತೇಳಿ ನಾನು ಪ್ರಾರ್ಥಿಸಿ ಇಷ್ಟು ದೊಡ್ಡ ವಿಜೃಂಭಣೆಯಿಂದ ತಾವು ಮಾಡ್ತಾ ಇದ್ದೀರಿ. ಮುಂದಿನ ದಿನದಲ್ಲಿ ಏನು ನಮ್ಮ ಗ್ಯಾರಂಟಿಗಳು ಯಾವ ರೀತಿ ನಿಮ್ಮ ಬದುಕನ್ನು ಬದಲಾವಣೆ ಮಾಡ್ತಾ ಇದ್ದಾರೆ, ಯಾಕೆ ನಾವು ಗ್ಯಾರಂಟಿ ಕೊಟ್ಟಿದ್ದು. ಹೆಲಿಪ್ಯಾಡ್ ಬದಲಾಯಿಸಿದ ಸಿಎಂ ಹೆಲಿಕಾಪ್ಟರ್ ಅಧಿಕಾರಿಗಳಲ್ಲಿ ಗೊಂದಲ, ತಾರಾತೂರಿ ಓಡಾಟ. ಲಿಂಗಸ್ಗೂರು ಹೊರವಲಯದ ರಾಯಚೂರು ರಸ್ತೆಯ ಖಾಸಗಿ ಲೇಔಟ್ ಬಳಿ ಸಿಎಂ ಹಾಗೂ ಡಿಸಿಎಂ ಆಗಮನಕ್ಕಾಗಿ 2 ಪ್ರತ್ಯೇಕ ಹೆಲಿಪ್ಯಾಡ್ಗಳನ್ನು ನಿರ್ಮಿಸಲಾಗಿತ್ತು. ಒಂದು ಸಿಎಂಗೆ ಮತ್ತೊಂದು ಡಿಸಿಎಂಗೆ ಎಂದು ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಸಿಎಂ ಆಗಮನದ ವೇಳೆ ಗೊಂದಲ ಉಂಟಾಗಿದ್ದು, ಸಿಎಂಗೆ ನಿಗದಿಪಡಿಸಿದ ಹೆಲಿಪ್ಯಾಡ್ಗೆ ಸತೀಶ್ ಜಾರಕಿಹೊಳಿ ಅವರ ಹೆಲಿಕಾಪ್ಟರ್ ಲ್ಯಾಂಡ್ ಆಗಿದೆ. ಇದರಿಂದ ಅಧಿಕಾರಿಗಳು ಗೊಂದಲಕ್ಕೆ ಒಳಗಾಗಿ ತಾರಾತೂರಿಯಲ್ಲಿ ಓಡಾಡುವ ದೃಶ್ಯಗಳು ಕಂಡುಬಂದವು. ಇನ್ನೊಂದೆಡೆ ಸಿಎಂ ಹೆಲಿಕಾಪ್ಟರ್ ಕಲಬುರಗಿ ರಸ್ತೆಯ ಶಾಸಕ ಮಾನಪ್ಪ ವಜ್ಜಲ್ ಅವರಿಗೆ ಸೇರಿದ ಹೆಲಿಪ್ಯಾಡ್ನಲ್ಲಿ ಇಳಿದಿದೆ. ರಾಜ್ಯದ ಜನರ ಸಮಗ್ರ ಅಭಿವೃದ್ಧಿಯನ್ನೇ ಮುಖ್ಯ ಗುರಿಯಾಗಿಸಿಕೊಂಡು ರಾಜ್ಯ ಸರ್ಕಾರವು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದೆ. ಈ ಯೋಜನೆಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ರಾಜ್ಯದ 31 ಜಿಲ್ಲೆಗಳ ಪೈಕಿ ಈಗಾಗಲೇ 21 ಜಿಲ್ಲೆಗಳಲ್ಲಿ ಗ್ಯಾರಂಟಿ ಯೋಜನೆಗಳ ಮಾಹಿತಿ ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ರಾಜ್ಯ ಅಧ್ಯಕ್ಷರಾದ ಎಚ್ಎಂ ರೇವಣ್ಣ ತಿಳಿಸಿದ್ದಾರೆ. ನಗರದ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಸಿಲ್ವರ್ ಜೂಬ್ಲಿ ಸಭಾಂಗಣದಲ್ಲಿ ಫೆಬ್ರವರಿ 7ರ ಶನಿವಾರ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಇಂದಿನ ಆಡಳಿತ ಅವಧಿಯಲ್ಲಿ 150ಕ್ಕೂ ಹೆಚ್ಚು ಭರವಸೆಗಳನ್ನು ನೀಡಿ ಅವುಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದರು. ಈಗಲೂ ರಾಜ್ಯ ಸರ್ಕಾರವು ವಿವಿಧ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ಜನಪರ ಆಡಳಿತ ನೀಡುತ್ತಿದೆ ಎಂದು ಎಚ್ಎಂ ರೇವಣ್ಣ ತಿಳಿಸಿದರು. ಯಶಸ್ವಿಯಾಗಿ ಲೋಪ ಇಲ್ಲದಾಗೆ ಮತ್ತು ಮಧ್ಯವರ್ತಿಗಳಿಲ್ಲದಾಗೆ ಮತ್ತು ಲಂಚ ಇಲ್ಲದಾಗೆ DBT ಮೂಲಕ ಅವರ ಖಾತೆಗಳಿಗೆ ಹಣವನ್ನು, ಅದು ಗೃಹಲಕ್ಷ್ಮಿ ಇರ್ಬೋದು,
ಎಲ್ಲ ರೀತಿಯ ಹಣಗಳನ್ನು ಅವರು ತಲುಪಿಸ್ತಾ ಇದ್ದೇವೆ. ಒಂದು ಮನೆಗೆ ಕನಿಷ್ಠ 4 ಗ್ಯಾರಂಟಿಗಳಿಂದ 5,000 to 6,000 ರೂಪಾಯಿ ನೇರವಾಗಿ ಹೋಗ್ತಾ ಇದೆ. ಆದರೆ ಈ ಗೃಹಲಕ್ಷ್ಮಿ ಮತ್ತು ಫಲಾನುಭವಿಗಳು ತೀರ್ಕೊಂಡಂಥ ಸಂದರ್ಭದಲ್ಲಿ ಅದು ನಮಗೆ ತಡವಾಗಿ ಗಮನಕ್ಕೆ ಬಂದಿದೆ. ಅಧಿಕಾರಿಗಳ ಕೊರತೆ ನಮ್ಮಲ್ಲಿ ಅದಕ್ಕೆ ಒಪ್ಕೊಳ್ತೇನೆ. ಆದರೂ ಅದನ್ನು ಕಂಡುಹಿಡಿದಿದ್ದೀವಿ. ಕಂಡುಹಿಡಿದು ಇವತ್ತು 2 ಲಕ್ಷ ಚಿಲ್ಲರೆ ಇದರಲ್ಲಿ ರಾಜ್ಯದಲ್ಲಿ ಇದಾಗಿದೆ, ಮೃತಪಟ್ಟಿದ್ದಾರೆ. ಮೃತಪಟ್ಟಿನೂ ಅವ್ರ ಅಕೌಂಟಿಗೆ ದುಡ್ಡು ಹೋಗಿದೆ. ಆ ದುಡ್ಡನ್ನು ವಾಪಸ್ ಪಡೆಯೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಕೆಲವು ಜಿಲ್ಲೆಗಳಲ್ಲಿ ಪ್ರಾರಂಭ ಆಗಿದೆ. ರಾಯಚೂರಿನಲ್ಲಿ ಈಗ 1,922 ಜನ ತೀರ್ಕೊಂಡಿದ್ದಾರೆ. ಅದರಲ್ಲಿ 2,20,00,000 ಹಣ ಸಂದ ಆಗಿದೆ. ಇಲ್ಲೂ ಪ್ರಾರಂಭ ಆಗಿದೆ. ವಾಪಸ್ ತರೋದಕ್ಕೆ ನಮಗೆ ನೆಟ್ವರ್ಕ್ ಇದೆ. ಬೇರೆ ಕಂಪ್ನಿಗೂ ಇದಕ್ಕಿರೋ ವ್ಯತ್ಯಾಸ ಏನಪ್ಪ ಅಂದರೆ ಇಲ್ಲಿ CEO ಇಸ್ ದಿ ಇನ್ಚಾರ್ಜ್ ಅಂತ ನಮ್ಮ ಅಧ್ಯಕ್ಷರಿದ್ದಾರೆ. ಅವ್ರ ಜೊತೆಗೆ ಕರ್ನಾಟಕ ಸರ್ಕಾರ ಇವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಗಡಿ ಭಾಗಗಳಲ್ಲಿ ಉತ್ಸವಗಳನ್ನು ನಡೆಸುವ ಮೂಲಕ ಜನತೆಗೆ ನಮ್ಮ ಸಂಸ್ಕೃತಿ, ಕಲೆ ಮತ್ತು ಪರಂಪರೆಯ ಅರಿವು ಮೂಡಿಸಬೇಕಾಗಿದೆ ಎಂದು ಹಿಂದುಳಿದ ವರ್ಗಗಳ ಕಲ್ಯಾಣ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ಎಸ್ ತಂಗಡಗಿ ಹೇಳಿದರು. ಅವರು ರಾಯಚೂರು ಜಿಲ್ಲಾ ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿ, ಬಹಳ ದಿನಗಳ ನಂತರ ರಾಯಚೂರಿನಲ್ಲಿ ಜಿಲ್ಲಾ ಉತ್ಸವ ನಡೆಯುತ್ತಿರುವುದು ಸಂತಸದ ಸಂಗತಿ ಎಂದರು. ಗಡಿ ಭಾಗದಲ್ಲಿರುವ ರಾಯಚೂರು ಜಿಲ್ಲೆಯು ರಾಜ್ಯದಲ್ಲಿ ವಿಶೇಷ ಸ್ಥಾನ ಹೊಂದಿದ್ದು, ರಾಜ್ಯಕ್ಕೆ ವಿದ್ಯುತ್ ನೀಡುವ ಜೊತೆಗೆ ದೇಶಕ್ಕೆ ಬಂಗಾರ ನೀಡುವ ಜಿಲ್ಲೆಯಾಗಿದೆ ಎಂದು ಹೇಳಿದರು. ಇದೇ ಜಿಲ್ಲೆಯಲ್ಲೇ ಅಶೋಕನ ಶಾಸನ ಪತ್ತೆಯಾಗಿದ್ದು, ಐತಿಹಾಸಿಕ ರಾಯಚೂರು ಕೋಟೆ, ಮುದ್ಗಲ್ ಮೋರಂ, ಜಲದುರ್ಗ ಕೋಟೆ ಸೇರಿದಂತೆ ಅನೇಕ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಸ್ಥಳಗಳು ಇವೆ. ಇಂತಹ ಶ್ರೀಮಂತ ಇತಿಹಾಸ ಹೊಂದಿರುವ ರಾಯಚೂರು ಜಿಲ್ಲೆಯಲ್ಲಿ ಪ್ರತಿ ವರ್ಷವೂ ಜಿಲ್ಲಾ ಉತ್ಸವಗಳನ್ನು ಆಯೋಜಿಸುವ ಕಾರ್ಯಯೋಜನೆ ರೂಪಿಸಬೇಕಾಗಿದೆ ಎಂದು ಸಚಿವರು ತಿಳಿಸಿದರು. ಕನ್ನಡವನ್ನು ಬೆಳೆಸುವಂತ ಕನ್ನಡದ ಉತ್ಸವಗಳು ಆಗೋದ್ರಿಂದ ಜನರಿಗೆ ಇನ್ನೂ ಹೆಚ್ಚು ಕಲೆ ಮತ್ತು ಸಂಸ್ಕೃತಿ ವಿಚಾರವನ್ನು ಹಂಚಿಕೊಳ್ಳುವಂತ ಕೆಲಸಗಳು ಆಗ್ತಾವೆ. ಯಾಕೆ ಈ ಉತ್ಸವವನ್ನು ಮಾಡಬೇಕು ಅಂತಂದ್ರೆ ಜನರಿಗೆ ನಮ್ಮ ಸಂಸ್ಕೃತಿ, ಸಂಸ್ಕಾರ, ಕನ್ನಡ, ಕಲೆ, ಶಿಲ್ಪಕಲೆ ಎಲ್ಲವನ್ನ ಜನರಿಗೆ ಮುಟ್ಟಿಸುವಂತ ಕೆಲಸ ಕಾರ್ಯಗಳು ಈ ಉತ್ಸವದಿಂದ ಆಗ್ತಾ ಇದ್ದಾವೆ. ಅದು ವಿಶೇಷವಾಗಿ ರಾಯಚೂರು ಜಿಲ್ಲೆ ಬಹಳ ವಿಶಿಷ್ಟವಾದಂಥ ಜಿಲ್ಲೆ. ಈ ಜಿಲ್ಲೆ ಮತ್ತು ಈ ಊರು ಯಾರಾದರೂ ಕೇಳಿದ್ರೆ ರಾಜ್ಯದೊಳಗೆ ರಾಯಚೂರು ಅಂದ್ರೆ ಅಪ್ಪ ಬಿಸಿಲು ಅಂತಾರೆ. ಆದರೆ ರಾಯಚೂರು ಈ ರಾಜ್ಯಕ್ಕೆ ತಂದೆ ಆದಂಥ ಕೊಡುಗೆಯನ್ನ ಕೊಟ್ಟಿದೆ. ಅದಕ್ಕೆ ಸಾಕಷ್ಟು ಸಾಕ್ಷಿಗಳಿದಾವೆ. ನನಗೆ ನನ್ನ ಗೆಳೆಯರು ಹೇಳ್ತಾ ಇದ್ರು, ರಾಯಚೂರು ಅಂದ್ರೆ ಏನ್ ತಿಳ್ಕೊಂಡಿರಿ, ಬರೀ ಬಿಸಿಲು ನಾಡಲ್ಲ, ಈ ರಾಜ್ಯಕ್ಕೆ ನಾವು ವಿದ್ಯುತ್ ಅನ್ನ ಕೊಡೋರು ಯಾರಾದ್ರಿದ್ರೆ ಅದು ರಾಯಚೂರವರು ಅನ್ನೋ ಮಾತನ್ನ. ಅಷ್ಟೇ ಅಲ್ಲ, ಈ ದೇಶಕ್ಕೆ ಬಂಗಾರವನ್ನ ಕೊಡುವಂತವರು ಯಾರಾದ್ರಿದ್ರೆ ಅದು ರಾಯಚೂರು ಜಿಲ್ಲೆಯೊಳಗಿರುವಂತ ಅಟ್ಟಿ ಚಿನ್ನದ ಗಣಿ ಅಂತ ಹೆಮ್ಮೆಯಿಂದ ಹೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅದೇ ಅಷ್ಟೇ ಅಲ್ಲ, ಅಶೋಕನ ಕಾಲದ ಶಾಸನವನ್ನ ಸಿಕ್ಕಿದ್ದು ಮಸ್ಕಿಯಲ್ಲಿ, ಅದು ರಾಯಚೂರು ಜಿಲ್ಲೆ ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇದರ ಜೊತೆಗೆ ಈ ದೇಶಕ್ಕೆ ಅನ್ನವನ್ನು ಕೊಡುವಂಥದ್ದು, ಅದು ವಿಶೇಷವಾಗಿ 2 ನದಿಗಳು, ಒಂದು ಕೃಷ್ಣೆ, ಒಂದು ತುಂಗಭದ್ರೆ. ಇವು 2ರಿಂದ ನಮ್ಮ ಈ ಭಾಗದೊಳಗ ಭತ್ತದ ನಾಡು ಅಂತ ಭತ್ತವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದೆ. ಅದು ರಾಯಚೂರು ಜಿಲ್ಲೆ ಅನ್ನೋ ಮಾತನ್ನ ಇಲ್ಲಿ. ಇದು ರಾಷ್ಟ್ರಕೂಟರ ಕಲ್ಯಾಣ. ಚಾಲುಕ್ಯರು ಎಲ್ಲರೂ ಕೂಡ ಇಲ್ಲಿ, ಚೋಳರು ಎಲ್ಲರೂ ಕೂಡ, ಕಾಕತೀಯರು ಎಲ್ಲರೂ ಕೂಡ ವಿಜಯನಗರದ ಅರಸನಲ್ಲಿ ಆಳಿದಂತ ಒಂದು ಭೂಮಿ. ಎಲ್ಲ ಧರ್ಮದ ನಾಯಕರು ಕೂಡ ಈ ಭಾಗವನ್ನು ಆಳಿದಂತ ಒಂದು ಪವಿತ್ರವಾದಂಥ ಭೂಮಿ. ಇವತ್ತು ನಮ್ಮ ಸರ್ಕಾರ ನಿಮ್ಮ ಜೊತೆಯಲ್ಲಿದೆ. ನಿಮ್ಮ ಬದುಕಿನಲ್ಲಿ ನಾವು ಬದಲಾವಣೆಯನ್ನು ನಾವು ಮಾಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ. ಇವತ್ತು ಹಾಸ್ಪಿಟಲ್ ವಿಚಾರದಲ್ಲಿ ನಿಮ್ಮ ಜಿಲ್ಲಾ ಮಂತ್ರಿಗಳು ಒಂದು ಐತಿಹಾಸಿಕವಾದಂಥ ತೀರ್ಮಾನ ತೆಗೆದುಕೊಂಡು ಇವತ್ತು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಲೇಬೇಕು ಅನ್ನೋದನ್ನು ಅವರು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ. ಇದಲ್ಲದೆ ಏಮ್ಸ್ ಇಲ್ಲಿಗೆ ಆಗಲೇಬೇಕು
ಅಂತೇಳಿ ಅವರು ಕೂಡ ಸಂಕಲ್ಪವನ್ನು ಮಾಡಿ ನಮ್ಮ ಸರ್ಕಾರದವರಿಗಾಗಲೇ ಕೇಂದ್ರ ಸರ್ಕಾರಕ್ಕೆ ನಾವು ಬರೆದಿದ್ದೇವೆ. ಇದಲ್ಲದೆ ಏರ್ಪೋರ್ಟ್, ರಾಜೀವ್ ಗಾಂಧಿ ಹಾಸ್ಪಿಟ್ಲು, ಈ ರೀತಿ ಎಲ್ಲ ಕೂಡ ಮಾಡಿ ಮೊನ್ನೆ ಇದನ್ನ ಕಾರ್ಪೊರೇಷನ್ ಅನ್ನು ಕೂಡ ಇದನ್ನ ಹೊಸದಾಗಿ CMC ಇಂದ ಕಾರ್ಪೊರೇಷನ್ಗೆ ಏರಿಸಿ ಈ ಭಾಗದ ಜನರ ಬದುಕಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರದ ಎಲ್ಲ ಶಾಸಕರುಗಳು ನಿಂತ್ಕೊಂಡು ಇವತ್ತು ರಾಯಚೂರು ಜಿಲ್ಲೆ ಲಿಂಗಸ್ಕೂರು ಪಟ್ಟಣದಲ್ಲಿ ಬೈಕ್ ಸವಾರ ಮತ್ತು ಪೊಲೀಸರ ನಡುವೆ ಗಲಾಟೆ ನಡೆದಿದೆ. ಇಂದು ಲಿಂಗಸ್ಕೂರಿಗೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಆಗಮನ ಹಿನ್ನೆಲೆ ಭಾರೀ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ರಸ್ತೆ ಬದಿ ಬೈಕ್ ನಿಲ್ಲಿಸಿದ ಬೈಕ್ ಸವಾರನಿಗೆ ಪೊಲೀಸರು ಪ್ರಶ್ನಿಸಿದ್ದಾರೆ. ಇದರಿಂದ ಪೊಲೀಸರ ಹಾಗೂ ಬೈಕ್ ಸವಾರನ ನಡುವೆ ಮಾತಿನ ಚಕಮಕ ನಡೆದಿದ್ದು ಕ್ಷಣಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಈ ವೇಳೆ ಪೊಲೀಸರು ಮತ್ತು ಬೈಕ್ ಸವಾರ ಕೈ ಮಿಲಾಯಿಸಿಕೊಂಡ ಘಟನೆ ಕೂಡ ನಡೆದಿದೆ ಎನ್ನಲಾಗಿದೆ. ನಂತರ ಬೈಕ್ ಸವಾರನಿಗೆ ಬೈದು ಸ್ಥಳದಿಂದ ತೆರಳುವಂತೆ ಪೊಲೀಸರು ಸೂಚಿಸಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ಕೆಲಕಾಲ ಸ್ಥಳದಲ್ಲಿ ಗ್ರಾಮದ ಸಂತೆ ಕಾಣದ ನಮಗೆ ಇಂದು ರಾಜ್ಯದ ವಿವಿಧ ಮೂಲೆಗಳ ದೇವಸ್ಥಾನ ಸುತ್ತುವ ಭಾಗ್ಯವನ್ನು ಗ್ಯಾರಂಟಿ ಯೋಜನೆ ನೀಡಿದೆ. ಇದಕ್ಕೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಶಕ್ತಿ ಯೋಜನೆ ನಮ್ಮ ಪ್ರವಾಸದ ಶಕ್ತಿಯನ್ನು ಹೆಚ್ಚಿಸಿದೆ. ರಾಜ್ಯದ ದೂರದ ಊರುಗಳ ದೇವಸ್ಥಾನ ಭೇಟಿ, ಉಡುಪಿ ಶ್ರೀ ಕೃಷ್ಣ ದರ್ಶನ ಭಾಗ್ಯ ನೀಡಿದೆ. ಮಾಸಿಕ 2,000 ಅನುದಾನದಿಂದ ನಾವು ನಮ್ಮ ಮನೆಯ ಖರ್ಚು ವೆಚ್ಚ ನಿರ್ವಹಿಸಲು ಅನುಕೂಲವಾಗಿದೆ. ಪಂಚ ಗ್ಯಾರಂಟಿ ಫಲಾನುಭವಿಗಳು ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು. ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭ ಮಾಡಲಾಗುತ್ತದೆ. ಶ್ರೀಮತ ದಯವಿಟ್ಟು ಎಲ್ಲರೂ ಶಾಂತತೆಯನ್ನ ಕಾಪಾಡಿಕೊಂಡು ಹೋಗಬೇಕು. ಇಲ್ಲ ಸರ್, ಪ್ರಾರ್ಥನಾ ಗೀತೆ, ನಾಡಗೀತೆ ಅಲ್ಲ ಸರ್, ದಯವಿಟ್ಟು ನಾಡಗೀತೆ ಅಲ್ಲ, ಪ್ರಾರ್ಥನಾ ಗೀತೆ ದಯವಿಟ್ಟು. ಸಾಮಾನ್ಯವಾಗಿ ಎಲ್ಲರೂ ಏನ್ ಹೇಳಿದ್ರು, ಗ್ಯಾರಂಟಿ ಯೋಜನೆಗಳಿಂದ ವರ್ಷಕ್ಕೆ 51,000 ಕೋಟಿ ಖರ್ಚಾಗ್ತಾ ಇದೆ, ಅದರಿಂದ ರಾಜ್ಯ ದಿವಾಳಿ ಆಗ್ಬಿಡುತ್ತೆ, ರಾಜ್ಯದ ಬೊಕ್ಕಸ ಖಾಲಿ ಆಗ್ಬಿಡುತ್ತೆ ಅನ್ನೋ ಮಾತುಗಳನ್ನ ಹೇಳ್ತಾ ಇರ್ತಾರೆ. ಹಾಗಿದ್ರೆ ರಾಜ್ಯದ ಬೊಕ್ಕಸಕ್ಕೆ ಎಲ್ಲಿಂದ ದುಡ್ಡು ಬರುತ್ತೆ? ರಾಜ್ಯದ ಎಲ್ಲರಿಗೆ ನಮಸ್ಕಾರ. ಊರ ಹೆಸರು ಬರುವಲ್ವ, ಬಸವನಗೌಡರಿಗೆ ನಮಸ್ಕಾರ, ಸಿದ್ದರಾಮಯ್ಯಗ ನಮಸ್ಕಾರ, ನನ್ನ ಮಗ ಹಿರಿಯ ಮಗ ಜನಿದ್ದೆ ನಮಸ್ಕಾರ. ಇಲ್ಲ ಎಲ್ಲರಿಗೆ ದೊಡ್ಡರಿಗೆ ನಮಸ್ಕಾರ ಮಾಡಿದರು, ನಮಗೆ ನಮಸ್ಕಾರ ಮಾಡಲಿಲ್ಲ ಅಂತ ಎಲ್ಲರೂ ತಪ್ಪು ತಿಳ್ಕೊಬೇಡ್ರಿ. ಎಲ್ಲರಿಗೆ ನಮಸ್ಕಾರ. ಸಿದ್ದರಾಮಯ್ಯ 2,000 ರೂಪಾಯಿ ಹಾಕ್ತಾರೆ, ತಿಂಗಳ 2,000 ರೂಪಾಯಿ ಬಡತನ ಮನೆಗೆ ಮಕ್ಕಳು ಕೊಟ್ಟಿವಿ, ಮಕ್ಕಳು ಕರ್ಕೊಂಬರೋದು, ಸೀರೆ ಬಿಡಿಸೋದು, ಗುಸ ತೊಡಿಸೋದು, ಅವರಿಗೆ ಒಂದು ಇಂತಿಜಾಮಿ ಮಾಡಿ ಕಳಿಸೋದು, ನಾವು ಸೃಷ್ಟಿ ಆದರೂ ತೋರಿಸಿ ಅನ್ನೋದು, ಇಷ್ಟೆಲ್ಲ ನಾವು ಸಹಾಯ ಮಾಡ್ಕೊಂಡಿವಿ. ಆಗ ಬಸ್ ಇಲ್ದಂಗ ಫ್ರೀ ಮಾಡ್ಯಾರ. ಉಡುಪಿ ಕೃಷ್ಣ ನದಿ, ಕಾರ್ಕಳ, ಧರ್ಮಸ್ಥಳ, ಓಸು ಎಲ್ಲ ನೋಡಿ ಬಂದರು. ಚೆನ್ನೂರು ಶಾಂತಿ ಮಸೀದಿ ಶಾಂತಿ ನೋಡಿದ್ದೆಲ್ಲ ಇದೆಲ್ಲ ದೇಶ ನೋಡಿ ಬಂದ್ವಿ. ಹೆಣ್ಮಕ್ಳು ಹೋಗಿ ಕೇಸಿ ನಿಮ್ಮ ಕೊಂಡರಿಂದ ಮಂಗಳೂರು, ದೊಡ್ಡ ಮಂಗಳೂರು, ಉಡುಪಿ ಕೃಷ್ಣ ಪದ್ಧತಿ ಹೋಗಿ ಬಂದ್ವಿ. ಹೋಗಿ ದೇವಸ್ಥಾನ ಎಲ್ಲ ನೋಡಿ ಬಂದ್ವಿ ನಿಮ್ಮ ಆಶೀರ್ವಾದದಿಂದ. ಯಾರಿಂದ? ಸಿದ್ದರಾಮಯ್ಯದಿಂದ. ನಾವು ಕುರಾಳ ಬಸವನಗೌಡ